ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶೇರ್ ಟ್ರೇಡರ್ ಕನ್ನಡ. ಇವತ್ತು ಸೆನ್ಸೆಕ್ಸು 651 ಪಾಯಿಂಟ್ಸ್ ಡೌನ್ ಆಗಿ 59,646 ಕ್ಲೋಸ್ ಆದರೆ ನಿಫ್ಟಿ 198 ಪಾಯಿಂಟ್ಸ್ ಡೌನ್ ಆಗಿ 17,758 ಕ್ಲೋಸ್ ಆಗಿದೆ. ವೇರಸ್ ಬ್ಯಾಂಕ್ ನಿಫ್ಟಿ 670 ಪಾಯಿಂಟ್ಸ್ ಡೌನ್ ಆಗಿ 38,985 ಕ್ಲೋಸ್ ಆಗಿದೆ. ಇವತ್ತು ಮಿಡ್ ಕ್ಯಾಪು 1.23% ಡೌನ್ ಆದರೆ ಸ್ಮಾಲ್ ಕ್ಯಾಪು 1.10% ಡೌನ್ ಆಗಿದೆ. ತುಂಬ ದಿನಗಳಾದಮೇಲೆ ಆ್ಯಂಡ್ ಇವತ್ತು ಮಾರ್ನಿಂಗ್ ಓಪನಿಂಗಿಂದಾನೆ ಸ್ವಲ್ಪ ಕನ್ಸಾಲ್ಡೇಟ್ ಆದಮೇಲೆ ಮಾರ್ಕೆಟು ಒನ್ ಡೈರೆಕ್ಷನಲ್ಲಿ ಇಂಟ್ರಾಡೇ ಸೆಷನಲ್ಲಿ ಫಾಲ್ ಆಗಿದೆ. ಮಾರ್ಕೆಟ್ ಇಷ್ಟೊಂದು ಫಾಲ್ ಆಗೋದಕ್ಕಿರುವಂಥ ಇಂಪಾರ್ಟೆಂಟ್ ರೀಸನ್ ಬಗ್ಗೆ ಮಾತಾಡ್ಕೊಳ್ಳೋಣ. ಬಟ್ ಈ ವಿಷಯನ ಜ್ಞಾಪಕ ಇಟ್ಕೊಳ್ಳಿ, ಮಾರ್ಕೆಟ್ನಲ್ಲಿ ಅಷ್ಟೊಂದು ಸ್ಟ್ರಾಂಗ್ ನೆಗೆಟಿವ್ ಪಾಯಿಂಟ್ಸ್ ಇದ್ದರೆ ಓಪನಿಂಗ್ ಬಿಫೋರೇ ನಮಗೆ ಸ್ಟ್ರಾಂಗ್ ಗ್ಯಾಪ್ ಡೌನ್ ಆಗ್ತಾ ಇತ್ತು. ಮಾರ್ಕೆಟ್ನಲ್ಲಿ ನೆಗೆಟಿವ್ ಥಿಂಗ್ಸ್ ಅಂತೂ ಹೀಗೆ ಅಂತಲ್ಲ, ತುಂಬ ಡೇಸ್ ಬ್ಯಾಕಿಂದಾನೇ ಇದೆ. ಇನ್ಫ್ಯಾಕ್ಟ್ ನಿನ್ನೆ ವಿಡಿಯೋದಲ್ಲಿ ಮಾತಾಡ್ಕೊಂಡು ಹಾಗೆ ಫೆಡ್ ಅವರು ಬಡ್ಡಿ ರೇಟ್ಗಳು ಜಾಸ್ತಿ ಮಾಡಬೇಕಂತ ಅನ್ಕೊತಾ ಇದ್ದಾರೆ. ಗ್ರೋತ್ ರಿಲೇಟೆಡ್ಗೆ ಕನ್ಸರ್ನ್ ಎಕ್ಸ್ಪ್ಲೈನ್ ಮಾಡ್ತಿದ್ದಾರೆ. ಈವನ್ ಆಗಸ್ಟ್ 16 ಚೈನಾ ರಿಲೇಟೆಡ್ ಆಗಿ ರಿಸೆಷನ್ ಇರುತ್ತೆ ಅಂತ, ಇದು ಗ್ಲೋಬಲ್ ಮಾರ್ಕೆಟ್ಸ್ನ ಇಂಪ್ಯಾಕ್ಟ್ ಮಾಡುತ್ತೆ ಅನ್ನೋ ಥರ ಡೇಟಾ ಇತ್ತು. ಬಟ್ ಇದು ಯಾವುದೂ ಆ ಪಾಯಿಂಟಲ್ಲಿ ಮಾರ್ಕೆಟ್ನ ಇಂಪ್ಯಾಕ್ಟ್ ಮಾಡಿಲ್ಲ. ಬಟ್ ಈ ಥರ ಒಂದಾದಮೇಲೆ ಒಂದು ನೆಗೆಟಿವ್ ಅಪ್ಡೇಟ್ಸು ಮಾರ್ಕೆಟಲ್ಲಿ ಪೆಂಡಿಂಗಲ್ಲಿ ಇತ್ತು. ಮೀನ್ಸ್ ಆ ನೆಗೆಟಿವ್ ಅಪ್ಡೇಟ್ಸ್ ಎಲ್ಲ ಮಾರ್ಕೆಟಲ್ಲಿ ರಿಯಾಕ್ಟ್ ಆಗದೇ ಇರೋದು ಆ್ಯಂಡ್ ಒನ್ ಡೈರೆಕ್ಷನಲ್ಲಿ ಮಾರ್ಕೆಟಲ್ಲಿ ಬರ್ತಿರೋಂಥ ಈ ರ್ಯಾಲಿಗೆ ಪ್ರಾಫಿಟ್ ಬುಕ್ಕಿಂಗು ಯಾವುದೋ ಒಂದು ಪಾಯಿಂಟಲ್ಲಿ ಬರಬೇಕಲ್ವಾ, ಅದು ಇವತ್ತು ಮಾರ್ಕೆಟಲ್ಲಿ ನಾವು ನೋಡಿದ್ದೀವಿ. ಬಟ್ ಈಗ ಬರೋ ಕ್ವಶನ್ ಅಲ್ಲ, ಬುಲ್ ಮಾರ್ಕೆಟಲ್ಲಿರುವಂಥ ಇದೊಂದು ರೀಟ್ರೇಸ್ಮೆಂಟಾ, ಮೀನ್ಸ್ ಹೈಯರ್ ಹೈಸ್ ಹೈಯರ್ ಲೋಸ್ನ ಫಾರ್ಮ್ ಮಾಡ್ಕೊತ ಹೋಗ್ತಾ ಸ್ವಲ್ಪ ಡೌನ್ ಸೈಡ್ಗೆ ಬಂದಾಗ ಇಲ್ಲ, ಅಥವಾ ಇಲ್ಲಿಂದ ರಿವರ್ಸಲ್ ಆಗ್ತಾ ಮೀನ್ಸ್ ಅಗೇನ್ ಇಲ್ಲಿಂದ 17,500 17,000 ಆ್ಯಂಡ್ 16,500ಗೆ ಮಾರ್ಕೆಟ್ ಫಾಲ್ ಆಗುತ್ತೆ ಅನ್ನೋ ಥರ ಮೀನಿಂಗ್. ಈ ಥರ ಕ್ವಶನ್ಸು ತುಂಬ ಜನಕ್ಕೆ ಬರ್ತಾ ಇರುತ್ತೆ. ಓಕೆ, ಮಾರ್ಕೆಟ್ನ ಫರ್ದರ್ ಆಗಿ ನಾವು ಯಾವ ಥರ ನೋಡಬೇಕು, ಪ್ರೈಸ್ ರಿಲೇಟೆಡ್ ಆಗಿರೋ ಡೇಟಾನ ಮಾತಾಡ್ಕೊಂಡು ಮುಂಚೆ ಮಾರ್ಕೆಟ್ ಈ ಥರ ಕರೆಕ್ಟ್ ಆಗೋದಕ್ಕೆ ಇರೋ ರೀಸನ್ಸ್ ಏನಂದರೆ, ಫೈನಾನ್ಷಿಯಲ್ ಪ್ಲಾಟ್ಫಾರ್ಮಲ್ಲಿ ತುಂಬ ಡೇಟಾ ಇದೆ. ಒಂದೊಂದಾಗಿ ಪಾಯಿಂಟ್ನ ಮೆನ್ಷನ್ ಮಾಡ್ತಾ ಬರ್ತೀನಿ. ಇದು ನಿಮಗೆ ಪ್ರೀವಿಯಸ್ಲಿನೂ ಹೇಳಿದ್ದೀನಿ, ಡಾಲರ್ ಇಂಡೆಕ್ಸ್ ಬೆಳೀತಾ ಇದ್ರೆ, ಬಾಂಡ್ ಹಿಲ್ಸ್ ಬೆಳೀತಾ ಇದ್ರೂ ಈಕ್ವಿಟಿ ಮಾರ್ಕೆಟ್ಸು ನೆಗೆಟಿವ್ ನೋಡಬೇಕು. ಆ್ಯಂಡ್ ಡಾಲರ್ ಇಂಡೆಕ್ಸ್ ಬೆಳೀತಾ ಇರೋದು, ಬಾಂಡ್ ಹಿಲ್ಸ್ ಬೆಳೀತಾ ಇರೋದು, ಕ್ರೂಡ್ ಆಯಿಲ್ನು ಓವರ್ ನೈಟಲ್ಲಿ 3% ಬೆಳೀತಾ ಇರೋದು, ಆ್ಯಂಡ್ ವಿಂಡ್ಫಾಲ್ ಟ್ಯಾಕ್ಸ್ ರಿಲೇಟೆಡ್ ಆಗಿ ಗೌರ್ಮೆಂಟ್ ಅವ್ರು ಮಾಡ್ತಿರೋಂಥ ಅಪ್ಡೇಟ್ಸನ್ನು, ಪರ್ಟಿಕ್ಯುಲರ್ಲಿ ಡೀಸೆಲ್ ರಿಲೇಟೆಡ್ ಆಗಿ ₹2 ಪರ್ ಲೀಟರ್ ಎಕ್ಸ್ಪೋರ್ಟ್ ಡ್ಯೂಟಿಯನ್ನು ಜಾಸ್ತಿ ಮಾಡ್ತಾ ಇದರಿಂದ ರಿಲಯನ್ಸ್ ರಿಲೇಟೆಡ್ ಆಗಿ ನೆಗೆಟಿವ್ ಆಗಿ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡಿದ್ದೆ. ಆ್ಯಂಡ್ ಫೆಡ್ ಮೆಂಬರ್ಸ್ ಮಾತಾಡ್ತಾ ಇರೋದು, ಫೆಡ್ ಚೇರ್ಮನ್ ಅಲ್ಲ, ಫೆಡ್ ಮೆಂಬರ್ಸ್ ಮಾತಾಡ್ತಾ ಇರೋದು ಅಪ್ಕಮಿಂಗ್ ಟೈಮ್ಸಲ್ಲಿ 75 ಬೇಸಿಸ್ ಪಾಯಿಂಟ್ಸ್ ಜಾಸ್ತಿ ಮಾಡಿ ಹೇಗೋ ಹೋಗಿ ಇನ್ಫ್ಲೇಷನ್ ಕಂಟ್ರೋಲ್ ಮಾಡ್ತೀವಿ ಅಂತ ಮಾಡ್ತಿರೋಂಥ ಕಮೆಂಟ್ಸು ಇವೆಲ್ಲ ಸೇರಿ ಸ್ಟಾಕ್ ಮಾರ್ಕೆಟ್ ಫಾಲ್ಗೆ ರೀಸನ್ ಆಗಿರೋ ಥರ ಡೇಟಾ ಕಾಣಿಸ್ತಾ ಇದೆ. ಬಟ್ ಅಗೈನ್ ಇವೆಲ್ಲ ಓವರ್ ನೈಟಲ್ಲಿ ಡೆವಲಪ್ ಆಗಿರೋಂಥ ಅಪ್ಡೇಟ್ಸ್ ಏನಲ್ಲ, ಇವೆಲ್ಲ ತುಂಬ ಟೈಮ್ಸಿಂದ ಮಾರ್ಕೆಟಲ್ಲಿ ಇರೋವಂಥವೇ. ಅದರಿಂದ ಪರ್ಸನಲಿ ನನ್ನ ಒಪಿನಿಯನು, ಇಷ್ಟೊಂದು ರ್ಯಾಲಿ ಆದಮೇಲೆ ಮಾರ್ಕೆಟಲ್ಲಿ ಬೈಯಿಂಗ್ ಇಂಟೆನ್ಸಿಟಿ ಆರ್ ಬೈಯಿಂಗ್ ಸ್ಟ್ರೆಂತ್ ಅನ್ನೋದು ಕಮ್ಮಿ ಆಗಿ ಪ್ರಾಫಿಟ್ ಬುಕ್ಕಿಂಗ್ ಸ್ಟಾರ್ಟ್ ಆಗಿರಬೇಕು, ಅಥವಾ ಪ್ರಾಫಿಟ್ ಬುಕ್ಕಿಂಗ್ ಎಷ್ಟು ಇಂಟೆನ್ಸಿವ್ ಆಗಿರುತ್ತೆ ಅನ್ನೋದು, ಇಲ್ಲಿಂದ ಮಾರ್ಕೆಟು ಡೌನ್ ಸೈಡ್ಗೆ ಎಷ್ಟು ಹೋಗುತ್ತೆ ಅನ್ನೋದು, ಬುಲ್ಸ್ ಅಗೈನು ರೆಸಿಸ್ಟ್ ಮಾಡ್ತಾರಾ ಅಥವಾ ಇಲ್ಲ ಅನ್ನೋದು ಒಂದು ಕ್ಲಾರಿಟಿ ನಮಗೆ ಇಂಪಾರ್ಟೆಂಟ್ ಲೆವೆಲ್ಸ್ ಬಂದಾಗ ಮಾತ್ರನೇ ಅರ್ಥ ಆಗುತ್ತೆ. ಅದರಿಂದ ಬಿಲೋ 17,800 ಇವತ್ತು ಮಾರ್ಕೆಟ್ ಕ್ಲೋಸ್ ಆಗ್ತಾ ಇರೋದು ನಾನು ನೆಗೆಟಿವ್ ಆಗಿ ನೋಡ್ತಾ ಇದ್ದೀನಿ. ಬಟ್ ಆದರೆ ನಿನ್ನೆ ವಿಡಿಯೋನಲ್ಲಿ ಮೆನ್ಷನ್ ಮಾಡಿರೋ ಥರ ನಾನು ಬಿಲೋ 17,800 ಬೇರೆ ಸೈಡ್ ತಗೋಬೇಕಂತ ಅನ್ಕೊಂತಿಲ್ಲ. 17,640 ಪ್ರೀವಿಯಸ್ ಮಾರ್ಕೆಟಲ್ಲಿರುವಂಥ ಸ್ವಲ್ಪ ಟೈಮ್ವರೆಗೂ ಕನ್ಸಾಲ್ಡೇಟ್ ಆಗಿ ಆ ಲೆವೆಲ್ನಂತೂ ರೆಸ್ಪೆಕ್ಟ್ ಮಾಡಿ ಮಾರ್ಕೆಟ್ ಅಪ್ಸೈಡ್ಗೆ ಹೋಗಿದೆ. ಅದರಿಂದ 17,640 ಲೆವೆಲ್ ಹತ್ರ ಮಾರ್ಕೆಟ್ ಸಪೋರ್ಟ್ ತಗೋಬೇಕು, ಬುಲ್ಸ್ ಹತ್ರ ಸ್ಟ್ರೆಂತ್ ಇದ್ರೆ. ಅಲ್ಲದೆ ಡೈಲಿ ಕ್ಲೋಸಿಂಗ್ ಈ ಲೆವೆಲ್ ಬಿಲೋ ಕಾಣಿಸ್ತಾ ಇದ್ರೆ ದೆನ್ ಆಗ ಫರ್ದರ್ ಆಗಿ ಬೇರಿಶ್ ಆಗಿ ಮಾರ್ಕೆಟ್ನ ನೋಡ್ತೀನಿ. ಅಲ್ಲಿವರೆಗೂ ಮಾರ್ಕೆಟಲ್ಲಿ ಬರ್ತಿರುವಂಥ ಫಾಲ್ಗೆ ಸ್ಲೈಟ್ ಫಾಲ್ ಆದ್ಮೇಲೆ ಸ್ವಲ್ಪ ರೀಟ್ರೇಸ್ಮೆಂಟ್ ಆದ್ರೂ ರಿವರ್ಸಲ್ ಅಂತೂ ನಾನು ಅನ್ಕೊಂತಿಲ್ಲ. ಬಿಲೋ 17,640 ನನ್ನ ವ್ಯೂನ ಬೇರಿಶ್ ವ್ಯೂ ಆಗಿ ಚೇಂಜ್ ಮಾಡೋ ಪ್ರಯತ್ನ ಮಾಡ್ತೀನಿ. ಫ್ರೆಂಡ್ಸ್, ಈ ವಿಡಿಯೋನಲ್ಲಿ ನಾವು ಇಡ್ತಿರೋಂಥ ಎಫರ್ಟ್ ನಿಮಗೆ ವ್ಯಾಲ್ಯೂಬಲ್ ಆಗಿದ್ರೆ ತಪ್ಪದೇ ನಮ್ಮ ವಿಡಿಯೋನ ಲೈಕ್ ಮಾಡಿ. ನೆಕ್ಸ್ಟ್, ಈ ಸಿನಿಮಾ ಥಿಯೇಟರ್ ಸ್ಟಾಕ್ಸ್ ಆಗಿರುವಂಥ PVR ಅಂಡ್ ಐನಾಕ್ಸ್ ಇಂಟ್ರಾಡೇ ಸೆಷನ್ ನಲ್ಲಿ ನಿಯರ್ ಟು 6% ವರೆಗೂ ಫಾಲ್ ಆಗಿದೆ. ಇದಕ್ಕೆ ರೀಸನ್ ಸೋಷಿಯಲ್ ಮೀಡಿಯಾನಲ್ಲಿ ಕಾಣಿಸ್ತಾ ಇದೆ. ಈ ರೀಸೆಂಟ್ ಟೈಮ್ಸ್ ಅಲ್ಲಿ ಹಿಂದಿ ಮೂವೀಸ್ ಯಾವುದು ಬೆಟರ್ ಆಗಿ ಪ್ಲೇ ಆಗಿಲ್ಲ, ಅದಕ್ಕೆ ಕಾರಣವಾಗಿ ಇವರಿಗೆ ರೆವೆನ್ಯೂ ನಲ್ಲಿ ಡ್ರಾಪ್ ಆಗ್ತಿದೆ. ಅದರಿಂದ ಸ್ಟಾಕ್ ಫಾಲ್ ಅನ್ನೋ ಅಪ್ಡೇಟ್ಸ್ ಕಾಣಿಸ್ತಾ ಇದೆ. ಮೇ ಬಿ ಅದು ಒನ್ ಆಫ್ ದ ರೀಸನ್ ಏನೋ. ಬಟ್ ಕಾಣಿಸ್ತಾ ಇರುವಂತ ಇಂಪಾರ್ಟೆಂಟ್ ಅಪ್ಡೇಟ್, ಕನ್ಸ್ಯೂಮರ್ ಯೂನಿಟಿ ಅಂಡ್ ಟ್ರಸ್ಟ್ ಸೊಸೈಟಿ ಅವರು PVR ಅಂಡ್ ಐನಾಕ್ಸ್ ಮರ್ಜರ್ ರಿಲೇಟೆಡ್ ಆಗಿ ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾ ಅವರಿಗೆ ಒಂದು ರಿಪೋರ್ಟ್ ನಂತೂ ಫೈಲ್ ಮಾಡಿದ್ದಾರೆ. PVR ಅಂಡ್ ಐನಾಕ್ಸ್ ನ ಮರ್ಜರ್ ಆಗದೆ ಸ್ಟಾಪ್ ಮಾಡಿ, ಬಿಕಾಸ್ ಇವರಿಬ್ಬರು ಮರ್ಜರ್ ಆದ್ರೆ 43 ಸಿಟೀಸ್ ಅಲ್ಲಿ PVR ಅಂಡ್ ಐನಾಕ್ಸ್ ಇಬ್ಬರಿಗೂ ಸೇರಿ ಮಲ್ಟಿಪ್ಲೆಕ್ಸ್ ಥಿಯೇಟರ್ಸ್ ಸೆಗ್ಮೆಂಟ್ ನ ಕಮಾಂಡ್ ಮಾಡ್ತಾರೆ. ಅಂಡ್ ಔಟ್ ಆಫ್ 43 19 ಸಿಟೀಸ್ ಅಲ್ಲಿ ಇವರು ಪ್ರೆಸೆಂಟ್ ನೋಡ್ತಾ ಇದ್ರೆ ಇವ್ರ ಕಂಬೈನ್ಡ್ ಎಂಟಿಟಿಗೆ ಮೋರ್ ದನ್ 50% ಮಾರ್ಕೆಟ್ ಶೇರ್ ಇದೆ. ಅದರಿಂದ ಅವಾಗ ಅವರು ಅವ್ರಿಗೆ ಇಷ್ಟ ಬಂದಂಗೆ ಪ್ರೈಸಸ್ಗೆ ಟಿಕೆಟ್ ನ ಮಾರಬಹುದು ಅಂತ, ಅಂಡ್ ಒಳಗಡೆ ಸೆಲ್ ಮಾಡಬೇಕಾದಂತ ಐಟಮ್ಸ್ಗೂ ಪ್ರೈಸಸ್ಗೆ ತಕ್ಕ ಹಾಗೆ ಬಾರ್ಗೇನಿಂಗ್ ಪವರ್ ಅವ್ರ ಸೈಡ್ ಇರುತ್ತೆ. ಅದರಿಂದ ಅದು ಕನ್ಸ್ಯೂಮರ್ಸ್ಗೆ ಒಳ್ಳೇದಲ್ಲ ಅಂತ ಇವರಿಬ್ರು ಬೇರೆ ಬೇರೆ ಆಗಿ ಇದ್ರೆ ಕಾಂಪಿಟೇಷನ್ ಇರುತ್ತೆ. ಅದರ ಮೂಲಕ ಸಿನಿಮಾ ನೋಡ್ಬೇಕಂತ ಅನ್ಕೊಂಡು ಆಡಿಯನ್ಸ್ಗೆ ಅಡ್ವಾಂಟೇಜ್ ಆಗತ್ತೆ. ಅದರಿಂದ ಇವರಿಬ್ರು ಮರ್ಜರ್ ಕಂಪ್ಲೀಟ್ ಆದ್ರೆ ಇನ್ ದ ಸಿಟೀಸ್ ಎಲ್ಲಾದ್ರೂ ಇವರಿಬ್ರು ಪ್ರೆಸೆಂಟ್ ಜಾಸ್ತಿ ಇರುತ್ತಲ್ಲ, ಅಲ್ಲಿ ಇವ್ರು ಪ್ರೈಸಿಂಗ್ ಕಂಟ್ರೋಲ್ ತಗೊಂಡು ಕಾಂಪಿಟೇಷನ್ ಇಲ್ಲದೆ ಮೋನೋಪಲಿ ಸ್ಟೇಟಸ್ ನಲ್ಲಿ ಮೂವ್ ಆಗ್ತಾ ಇರೋ ತರ ಇದ್ರ ಬಗ್ಗೆ ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾ ಅವರು
ಯೋಚನೆ ಮಾಡಬೇಕನ್ನತ್ರ ಕನ್ಸ್ಯೂಮರ್ ಯೂನಿಟಿ ಅಂಡ್ ಟ್ರಸ್ಟ್ ಸೊಸೈಟಿ ಅವರು ಕಂಪ್ಲೇಂಟ್ ಕೊಟ್ಟಿರೋ ಕಾರಣವಾಗಿ ಇವರು ಮರ್ಜರ್ ನಡೆಯುತ್ತಾ ಇಲ್ವಾ ಅನ್ನೋ ಒಂದು ಕ್ವಶನ್ ಮಾರ್ಕ್ ಇಂದ ಇಂಟರ್ಡೇ ಸೆಷನ್ ಅಲ್ಲಿ ಈ ಸ್ಟಾಕ್ ಡೌನ್ ಆಗಿದೆ. ನೆಕ್ಸ್ಟ್ ಪೇಟಿಎಂ ಬಗ್ಗೆ ಮಾತಾಡ್ಕೋಬೇಕು. ಪೇಟಿಎಂ ಸ್ಟಾರ್ಟ್ ಆದಾಗ್ಲಿಂದನೂ ಇಲ್ಲಿವರೆಗೂ ಸಿಇಒ ಆಗಿ ಕಂಟಿನ್ಯೂ ಆಗ್ತಿರುವಂತ ವಿಜಯ್ ಶೇಖರ್ ಶರ್ಮಾ ಅವರು ಫರ್ದರ್ ಆಗಿ ಸಿಇಒ ಆಗ್ತಾರ ಕಂಟಿನ್ಯೂ ಆಗ್ತಾರಾ ಅಥವಾ ಇಲ್ವಾ ಅನ್ನೋ ಕ್ವಶನ್ ಏನಕ್ಕೆ ಬರ್ತಿದೆ ಅಂದ್ರೆ, ರೀಸೆಂಟ್ ಟೈಮ್ಸ್ ಅಲ್ಲಿ ಒಂದು ಅಡ್ವೈಸರಿ ಫರ್ಮ್ ಅವರು ಪೇಟಿಎಂ ಶೇರ್ ಹೋಲ್ಡರ್ಸ್ ನೀವು ಇನ್ನೂ ವಿಜಯ್ ಶೇಖರ್ ಶರ್ಮಾ ಅವ್ರನ್ನೇ ಪೇಟಿಎಂ ಸಿಇಒ ಆಗಿ ಕಂಟಿನ್ಯೂ ಮಾಡ್ಬೇಕಂತ ಅನ್ಕೊಂತಿದ್ರ ಅಥವಾ ಅವ್ರಿಗಂದ್ರೆ ಬೆಟರ್ ಆಗಿ ಪ್ರೊಫೆಷನಲ್ ಆಗಿ ಕಂಪನಿನ ಮ್ಯಾನೇಜ್ ಮಾಡುವಂತ ಪರ್ಸನ್ಗೋಸ್ಕರ ಕಂಪನಿ ನೋಡ್ಬೇಕು, ಕಂಪನಿ ಶೇರ್ ಹೋಲ್ಡರ್ಸ್ ಇರುವಂತ ಅವಕಾಶನ ವಿನಿಯೋಗ ಮಾಡ್ಕೊಂತ ವಿಜಯ್ ಶೇಖರ್ ಶರ್ಮಾ ಅವ್ರನ್ನ ಸಿಇಒ ಆಗಿ ಕಂಟಿನ್ಯೂ ಮಾಡಬೇಕಾ ಅಥವಾ ಬೇಡ ಅಂತ ಮಾಡುವಂತ ವೋಟಿಂಗ್ ನಲ್ಲಿ ಅವ್ರಿಗೆ ಅಗೇನೆಸ್ಟ್ ಆಗಿ ವೋಟ್ ಹಾಕಿ ಅಂತ ಈ ಅಡ್ವೈಸರಿ ಫರ್ಮ್ ಅವರು ಪೇಟಿಎಂ ಶೇರ್ ಹೋಲ್ಡರ್ಸ್ ನ ಕೇಳಿದ್ದಾರೆ. ಆ ವೋಟಿಂಗ್ ಇವತ್ತು ನಡೆಯುತ್ತೆ. ಅಂಡ್ ಈ ವೋಟಿಂಗ್ ನಲ್ಲಿ ಶೇರ್ ಹೋಲ್ಡರ್ಸ್ ವಿಜಯ್ ಶೇಖರ್ ಶರ್ಮಾ ಅವ್ರ ಸೈಡ್ ಇರ್ತಾರಾ ಅಥವಾ ಅಗೇನೆಸ್ಟ್ ಆಗಿ ವೋಟ್ ಬೀಳತ್ತ ಅನ್ನೋದು, ಆತರ ಏನಾದ್ರು ವೋಟ್ ಬಿದ್ರೆ ಆವಾಗ ಸ್ಟಾಕ್ ಫರ್ದರ್ ಆಗಿ ಮೂವ್ಮೆಂಟ್ ಹೇಗಿರುತ್ತೆ, ನೆಕ್ಸ್ಟ್ ಬರುವಂತ ಸಿಇಒ ಪರ್ಸನ್ ನೇಮ್ ಅನೌನ್ಸ್ಮೆಂಟ್ ಮೇಲೆ ಆಧಾರ ಪಟ್ಟಿರುತ್ತೆ. ಪ್ರೆಸೆಂಟ್ ಇರೋ ವಿಜಯ್ ಶೇಖರ್ ಶರ್ಮಾ ಅವರು ಸಿಇಒ ಕಂಟಿನ್ಯೂ ಆಗ್ತಾರಾ ಅಥವಾ ಅಗೇನೆಸ್ಟ್ ಆಗಿ ಶೇರ್ ಹೋಲ್ಡರ್ಸ್ ಇದಾರ ಅನ್ನೋದು ಇವತ್ತು ವೋಟಿಂಗ್ ನಲ್ಲಿ ನಮಗೆ ಅರ್ಥ ಆಗುತ್ತೆ. ನೆಕ್ಸ್ಟ್ IEX ಬಗ್ಗೆ ಮಾತಾಡ್ಕೋಬೇಕು. ನಿನ್ನೆ ಬಂದಿರುವಂತ ಅಪ್ಡೇಟ್ಸ್ ಅಲ್ಲಿ ನಿಯರ್ ಟು 13 ಸ್ಟೇಟ್ಸ್ ಹತ್ರ ಪವರ್ ಜನರೇಷನ್ ಕಂಪನಿಗೆ ಕೊಡಬೇಕಾಗಿರುವಂತ ಹಣ ಕೊಡದೇ ಇರೋ ಕಾರಣವಾಗಿ ಆ 13 ಸ್ಟೇಟ್ ನ ಪವರ್ ಟ್ರೇಡಿಂಗ್ ಪ್ಲಾಟ್ಫಾರ್ಮ್ಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬಾರದು. ಅವ್ರು ಫಸ್ಟ್ ಬಾಕಿ ಇರುವಂತ ಹಣವನ್ನು ಪೇ ಮಾಡಿದ ಮೇಲೆನೆ, ಮೀನ್ಸ್ ಪೆಂಡಿಂಗ್ ಪೇಮೆಂಟ್ಸ್ ಕ್ಲಿಯರ್ ಮಾಡಿದ ಮೇಲೆನೆ ಅವರು ಪವರ್ ಟ್ರೇಡಿಂಗ್ ಪ್ಲಾಟ್ಫಾರ್ಮ್ಸ್ ಅಲ್ಲಿ ಟ್ರೇಡ್ ಮಾಡಬೇಕನ್ನೋ ತರ ಗವರ್ಮೆಂಟ್ ಇಂದ ಬಂದಿರುವಂತ ಆದೇಶ ತರ ನಮಗೆ ನಿನ್ನೆ ಅಪ್ಡೇಟ್ಸ್ ಬಂದಿದೆ. ಆ 13 ಸ್ಟೇಟ್ಸ್ ಹತ್ರ ನಿಯರ್ಲಿ 40 to 50% ಹತ್ರ ವ್ಯಾಲ್ಯೂಮ್ಸ್ IEX ಇರುತ್ತೆ. ಅದರಿಂದ ಅದು ನೆಗೆಟಿವ್ ಆಗಿ ಫೈನಾನ್ಷಿಯಲ್ ಪ್ಲಾಟ್ಫಾರ್ಮ್ಸ್ ಅಲ್ಲಿ ಡೇಟಾ ಪಬ್ಲಿಷ್ ಆಗಿರೋ ತರ ನಿನ್ನೆ ವಿಡಿಯೋನಲ್ಲಿ ನಾವು ಅನ್ಕೊಂಡಿದ್ವಿ. ಇದೊಂದು ಟೆಂಪರರಿ ರಿಸ್ಟ್ರಿಕ್ಷನ್, ಬಿಕಾಸ್ ಯಾವ ರಾಷ್ಟ್ರನು ಪವರ್ ಪರ್ಚೇಸ್ ಮಾಡದೇ ಇರಲ್ಲ, ಇರುವಂತ ಸಾಲಗಳು ಪೇ ಮಾಡಿ ಪವರ್ ಟ್ರೇಡ್ ಮಾಡಿ ಪರ್ಚೇಸ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೋ. ಅದರಿಂದ ವಿತ್ ಇನ್ ದ ಟೈಮ್ ಸ್ಟೇಟ್ ಈ ಸ್ಟೇಟ್ಸ್ಗೆ ವಿಧಿಸಿರುವಂತ ಈ ರಿಸ್ಟ್ರಿಕ್ಷನ್ಸ್ ನ ಕ್ಲಿಯರ್ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತಾರಂತ ಅನ್ಕೊಂಡಿದ್ವಲ್ಲ, ಅದಕ್ಕೆ ತಕ್ಕ ಹಾಗೆ ಈಗ IEX ಅವರು ಅಪ್ಡೇಟ್ ಮಾಡ್ತಿರೋದು ಔಟ್ ಆಫ್ 13 ಸ್ಟೇಟ್ಸ್ 6 ಸ್ಟೇಟ್ಸ್ ಹತ್ರ, ಅದರಲ್ಲಿ ಮಹಾರಾಷ್ಟ್ರ, AP, ಬಿಹಾರ್, ಛತ್ತೀಸ್ಗಢ, ಮಣಿಪುರ್, ಜಾರ್ಖಂಡ್, ಔಟ್ ಆಫ್ ದಿ 13 ಈ 6 ಸ್ಟೇಟ್ ಮೇಲೆ ಪ್ರೀವಿಯಸ್ಲಿ ಇರುವಂತ ಇನ್ಸ್ಟ್ರಕ್ಷನ್ಸ್ ನ ರಿಮೂವ್ ಮಾಡಿದ್ದಾರೆ. ಅದರಿಂದ ಈ 6 ಸ್ಟೇಟ್ಸ್ ಈಗ ಪವರ್ ಟ್ರೇಡಿಂಗ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬಹುದು. ಅಂಡ್ ರೆಸ್ಟ್ ಆಫ್ ದ ಸ್ಟೇಟ್ಸ್ ಮೀನ್ಸ್ ಇನ್ನೂ ಇರುವಂತ 7 ಸ್ಟೇಟ್ಸ್ ಶಾರ್ಟ್ಲಿ ಅವರು ಇದರ ರಿಲೇಟೆಡ್ ಆಗಿ ಇರುವಂತ ರಿಸ್ಟ್ರಿಕ್ಷನ್ಸ್ ನ ಕ್ಲಿಯರ್ ಮಾಡಿಕೊಂಡು ಪವರ್ ಟ್ರೇಡಿಂಗ್ ನಲ್ಲಿ ಕಂಟಿನ್ಯೂ ಮಾಡ್ತಾರ ಅನ್ನೋ ತರ IEX ಅವರು ಭಾವಿಸ್ತಾರೋ ತರ ಇವತ್ತು ಅಪ್ಡೇಟ್ಸ್ ಫ್ಲೋ ಆಗಿದೆ. ನೆಕ್ಸ್ಟ್ ಬೋರೋಸೆಲ್ ರೆನ್ಯೂವಬಲ್ಸ್ ಬಗ್ಗೆ ಮಾತಾಡ್ಕೋಬೇಕು. ಸ್ಟಾಕು ಇಂಟ್ರಾಡೇ ಸೆಷನ್ ಅಲ್ಲಿ ನಿಯರ್ ಟು 6% ವರೆಗೂ ಡ್ರಾಪ್ ಆಗಿದೆ. ರೀಸನ್ ಬೋರೋಸೆಲ್ ರೆನ್ಯೂವಬಲ್ಸ್ ಅವ್ರಿಗೆ ಇಲ್ಲಿವರೆಗೂ ಗೌರ್ಮೆಂಟ್ ಇಂದ ಸಿಗ್ತಿರೋ ಅಂತ ಸಪೋರ್ಟ್ಗೆ ಫರ್ದರ್ ಆಗಿ ಗೌರ್ಮೆಂಟ್ ಅವರು ಕಂಟಿನ್ಯೂ ಮಾಡಲ್ಲ ಅಂತ ಕ್ಲಾರಿಫಿಕೇಶನ್ ಕೊಡ್ತಾ ಇರೋದು. ಫರ್ದರ್ ಆಗಿ ಇವರು ಬಿಸ್ನೆಸ್ ಮೇಲೆ ನೆಗೆಟಿವ್ ಇಂಪ್ಯಾಕ್ಟ್ ಇರುತ್ತೆ ಅಂತ ಮಾರ್ಕೆಟ್ ಎಕ್ಸ್ಪೆಕ್ಟ್ ಮಾಡ್ತಾ ಸ್ಟಾಕ್ ಇಂಟ್ರಾಡೇ ಸೆಷನ್ ಅಲ್ಲಿ ಡೌನ್ ಆಗಿದೆ. ಇಷ್ಟಕ್ಕೆ ಇವರಿಗೆ ಗೌರ್ಮೆಂಟ್ ಇಂದ ಸಿಗ್ತಿರೋ ಅಂತ ಸಪೋರ್ಟ್ ಹೇಗೆ ಸಿಗುತ್ತೆ? ಇಲ್ಲಿವರೆಗೂ ಗವರ್ಮೆಂಟ್ ಆಫ್ ಇಂಡಿಯಾ ಅವರು ಬೇರೆ ದೇಶಗಳಲ್ಲಿ ತಯಾರಾಗ್ತಾರಂತ ಸೋಲಾರ್ ಗ್ಲಾಸ್ ಇಂಡಿಯಾನಲ್ಲಿ ಬಂದು ಸೆಲ್ ಮಾಡದೇ ಇರೋ ತರ ಸೋಲಾರ್ ಗ್ಲಾಸ್ ಮೇಲೆ ಅಧಿಕ ಮೊತ್ತದಲ್ಲಿ ಟ್ಯಾಕ್ಸ್ ವಿಧಿಸಿ ಇಂಡಿಯಾನಲ್ಲಿ ಸೋಲಾರ್ ಗ್ಲಾಸ್ ಮ್ಯಾನುಫ್ಯಾಕ್ಚರ್ ಮಾಡ್ತಾರಂತ ಬೋರೋಸೆಲ್ ರಿನ್ಯೂವಬಲ್ಸ್ ತರ ಕಂಪನೀಸ್ಗೆ ಅಡ್ವಾಂಟೇಜ್ ಕೊಡ್ತಾ ಇದ್ರು. ಆ ತರ ಆಪ್ಷನ್ ಫರ್ದರ್ ಆಗಿ ಕ್ರಿಯೇಟ್ ಮಾಡಬೇಕಂತ ಬೇರೆ ದೇಶಗಳಿಂದ ಬರ್ತಿರುವಂತ ಸೋಲಾರ್ ಗ್ಲಾಸ್ ಮೇಲೆ ಆಂಟಿ ಡಂಪಿಂಗ್ ಡ್ಯೂಟಿನ ಕಂಟಿನ್ಯೂ ಮಾಡಿ ಅಂತ DGTR ಅವರು ಮಿನಿಸ್ಟ್ರಿ ಆಫ್ ಫೈನಾನ್ಸ್ ಅವ್ರನ್ನ ಅಪ್ರೋಚ್ ಆದಾಗ ಮಿನಿಸ್ಟ್ರಿ ಆಫ್ ಫೈನಾನ್ಸ್ ಅವರು ಅದನ್ನು ಆಕ್ಸೆಪ್ಟ್ ಮಾಡಿಲ್ಲ. ಈ ಕಾರಣದಿಂದ ಪರ್ಟಿಕ್ಯುಲರ್ಲಿ ಚೈನಾನಿಂದ ಬರ್ತಿರುವಂತ ಸೋಲಾರ್ ಗ್ಲಾಸ್ ರಿಲೇಟೆಡ್ ಆಗಿ ಬೋರೋಸೆಲ್ ರಿನ್ಯೂವಬಲ್ಸ್ ಅವರು ಪ್ರೆಷರ್ನಂತೂ ಫೇಸ್ ಮಾಡಬೇಕಾಗತ್ತೆ. ಅಂಡ್ ಈವನ್ ಚೈನಾ ಅವ್ರ ಹತ್ರನೂ ಈ ಸೋಲಾರ್ ಗ್ಲಾಸ್ ರಿಲೇಟೆಡ್ ಆಗಿ ಇನ್ವೆಂಟ್ರಿ ತುಂಬಾ ಜಾಸ್ತಿ ಇದೆ. ಬಿಕಾಸ್ ಯುರೋಪಿಯನ್ ಯೂನಿಯನ್ ಅವರು ಈವನ್ ಅಮೆರಿಕನ್ ಅವರು ಚೈನೀಸ್ ಅವರು ಪ್ರೊಡ್ಯೂಸ್ ಮಾಡ್ತಿರೋಂಥ ಸೋಲಾರ್ ಗ್ಲಾಸ್ ರಿಲೇಟೆಡ್ ಆಗಿ ಬ್ಯಾನ್ ಮಾಡಿದ್ದಾರೆ ಹ್ಯೂಮನ್ ರೈಟ್ಸ್ ಇಶ್ಯೂ ಕಾರಣವಾಗಿ. ಸೊ ಅಲ್ಲಿ ಚೈನಾದಲ್ಲಿ ಮಿಕ್ಕಿರೋಂಥ ಇನ್ವೆಂಟ್ರಿನ ಅಲ್ಲಿ ಪ್ರೊಡ್ಯೂಸ್ ಆಗ್ತಾ ಇರೋಂಥದ್ದು ಇಂಡಿಯಾಗೆ ಇಂಪೋರ್ಟ್ ಮಾಡಿ ಸೇಲ್ ಮಾಡಬೇಕನ್ನೋ ಥರ ಇಲ್ಲಿವರೆಗೂ ಸೇಲ್ ಮಾಡಬೇಕಂದ್ರೆ ಇಲ್ಲಿವರೆಗೂ ಗೌರ್ಮೆಂಟ್ ವಿಧಿಸಿರುವಂಥ ಆಂಟಿ ಡಂಪಿಂಗ್ ಡ್ಯೂಟಿ ಕಾರಣವಾಗಿ ಅಧಿಕ ಮೊತ್ತದಲ್ಲಿ ಟ್ಯಾಕ್ಸ್ ಪೇ ಮಾಡದೇ ಇರೋ ಕಾರಣವಾಗಿ ಅವರು ಡಂಪ್ ಮಾಡಕ್ ಆಗ್ತಿರ್ಲಿಲ್ಲ ಆ ಸೋಲಾರ್ ಗ್ಲಾಸ್ನ. ಆದರೆ ಈಗ ಆಂಟಿ ಡಂಪಿಂಗ್ ಡ್ಯೂಟಿನ ಫರ್ದರ್ ಆಗಿ ಕಂಟಿನ್ಯೂ ಮಾಡಬಾರ್ದಂತ ಮಿನಿಸ್ಟ್ರಿ ಆಫ್ ಫೈನಾನ್ಸ್ ಅವರು ಡಿಸಿಷನ್ ತಗೊಂಡ ಕಾರಣವಾಗಿ ಬೋರೋಸೆಲ್ ರಿನ್ಯೂವಬಲ್ಸ್ ರಿಲೇಟೆಡ್ ಆಗಿ ಇಂಪ್ಯಾಕ್ಟ್ ಅಂತೂ ಕ್ರಿಯೇಟ್ ಮಾಡಿದ್ದೆ. ಆ್ಯಂಡ್ ಇದು ಬೋರೋಸೆಲ್ ರಿನ್ಯೂವಬಲ್ಸ್ನ ಸ್ಟಡಿ ಮಾಡೋ ಪ್ರತಿಯೊಬ್ಬರಿಗೂ ರಿಸ್ಕ್ ಫ್ಯಾಕ್ಟರ್ ಆಲ್ರೆಡಿ ಐಡಿಯಾ ಇರುತ್ತೆ. ಆ್ಯಂಡ್ ಈಗ ಗೌರ್ಮೆಂಟ್ ಕೊಡ್ತಿರೋಂಥ ಫೆಸಿಲಿಟಿನ ಗೌರ್ಮೆಂಟ್ ವಿಡ್ರಾ ಮಾಡ್ತಿದ್ದಾರಲ್ವ, ಆವಾಗ ಬೋರೋಸೆಲ್ ರಿನ್ಯೂವಬಲ್ಸ್ಗೆ ಅದೊಂದು ನೆಗೆಟಿವ್ ಆಗಿ ಆ್ಯಂಡ್ ಪ್ರೀವಿಯಸ್ಲಿ ಮಾತಾಡ್ಕೊಂಡು ಹಾಗೆ ಇಂಪಾರ್ಟೆಂಟ್ ಲೆವೆಲ್ಸ್ ಹತ್ರ ಅಂತೂ ಪ್ರೆಸೆಂಟ್ ಬೋರೋಸೆಲ್ ಅಂತವರು ಫಾಲ್ ಆಗಿದೆ. 550 ಅರೌಂಡ್ ಆ ಲೆವೆಲ್ ಹತ್ರ ಸಸ್ಟೈನ್ ಆಗದೆ ಬಿಲೋ ಏನಾದರೂ ಕ್ಲೋಸ್ ಆಗ್ತಾ ಇದ್ರಿ ಪ್ರೀವಿಯಸ್ಲಿ ಇರುವಂಥ ಪ್ರೈಸ್ ಆಕ್ಷನ್ ಪ್ರಕಾರ ಅರೌಂಡ್ 500 ರೂಪೀಸ್ ಲೆವೆಲ್ಸ್ಗೆ ಬೋರೋಸೆಲ್ ರಿನ್ಯೂವಬಲ್ಸ್ ಫಾಲ್ ಆಗೋದಕ್ಕೆ ಚಾನ್ಸಸ್ ಅಂತೂ ಇದೆ. ವಿತ್ ರೆಸ್ಪೆಕ್ಟ್ ಟು ಬಿಸ್ನೆಸ್ ಈಗ ಬರ್ತಿರೋಂಥ ನೆಗೆಟಿವ್ ಅಪ್ಡೇಟಿಂದ ಇದ್ರ ಇಂಪ್ಯಾಕ್ಟು ಅಪ್ಕಮಿಂಗ್ ಕ್ವಾರ್ಟರ್ಸಲ್ಲಿ ನಂಬರ್ಸ್ ಹೇಗಿರುತ್ತೆ ಅನ್ನೋದು ನೋಡಿಕೊಂಡು ಇವ್ರ ಪ್ರಾಡಕ್ಟ್ ಪ್ರೈಸಿಂಗ್ನ ಮಾರ್ಜಿನ್ಸ್ನ ಸ್ಟೇಬಲ್ ಆಗಿ ಮೈಂಟೈನ್ ಮಾಡ್ತಾ ಇದ್ರೇನೆ ದೆನ್ ಅಪ್ಕಮಿಂಗ್ ಕ್ವಾರ್ಟರ್ಸಲ್ಲಿ ನಂಬರ್ಸ್ ಪೋಸ್ಟ್ ಮಾಡಿದ್ಮೇಲೆ ಫರ್ದರ್ ಆಗಿ ಆವ್ರೇಜ್ ಮಾಡೋದಕ್ಕೆ ನಮಗೊಂದು ಕಾನ್ಫಿಡೆನ್ಸ್ ಬಿಲ್ಡ್ ಆಗುತ್ತೆ. ನೆಕ್ಸ್ಟು M&M ಬಗ್ಗೆ ಮಾತಾಡ್ಕೋಬೇಕು. M&M ಅವರು ರೀಸೆಂಟಾಗಿ ಕಾರ್ ಲಾಂಚಸ್ ನಾವು ನೋಡ್ತಾ ಇದೀವಲ್ಲ, ಅದು ಎಕ್ಸ್ಪೆಕ್ಟೆಡ್ ಆಗಂದ್ರೆ ಅಬೋವ್ ಆಗಿರ್ತಾ ಇರೋದು. ಮೋಸ್ಟ್ ಆಫ್ ದ ಬುಕಿಂಗ್ಸ್ ಎಲ್ಲಾನು ರೀಸೆಂಟ್ ಟೈಮ್ಸಲ್ಲಿ SUV ಸೆಗ್ಮೆಂಟಲ್ಲಿ M&M ಸೈಡೇ ಇರ್ತಾ ಇದೆ.
ಈ ಥರ ಇವ್ರಿಗೆ ಪ್ರೆಸೆಂಟು 2,40,000 ಹತ್ರ ಕಾರ್ಸ್ ಡೆಲಿವರಿಗೆ ಪೆಂಡಿಂಗಲ್ಲಿರೋ ಥರ ನಿಯರ್ ಟು 12 to 18 ಮಂತ್ಸ್ ಹತ್ರ ವೇಟಿಂಗ್ ಪೀರಿಯಡ್ ಪ್ರೆಸೆಂಟ್ ನಡೀತಾ ಇದೆ ಅಂತ ಪ್ರೀವಿಯಸ್ಲಿನೂ ಮಾರ್ಕೆಟಲ್ಲಿ ಡೇಟಾ ಇದೆ. ಇದೆಲ್ಲ ಏನಕ್ಕೆ ಮಾತಾಡ್ತಾ ಇದ್ದೀನಿ ಅಂದರೆ ಪ್ರೆಸೆಂಟ್ ಮಾರ್ಕೆಟಲ್ಲಿರುವಂಥ ಸ್ಪೆಕ್ಯುಲೇಷನ್ ಪ್ರಕಾರ ಇವರು US ಕಾರ್ ಮೇಕರ್ ಆಗಿರೋಂಥ ಜನರಲ್ ಮೋಟಾರ್ ಅವ್ರಿಗೆ ಸಂಬಂಧಿಸಿರುವ ಮಹಾರಾಷ್ಟ್ರಲ್ಲಿರುವಂಥ ಒಂದು ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿನ ಪರ್ಚೇಸ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಿರೋ ಹತ್ರ ಮಹಾರಾಷ್ಟ್ರನಲ್ಲಿರುವಂಥ ಜನರಲ್ ಮೋಟಾರ್ಸು ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿ ಪರ್ಚೇಸ್ ಮಾಡೋ ಕಾರಣವಾಗಿ ಎಕ್ಸಿಸ್ಟಿಂಗ್ ಆಗಿ ಇವ್ರಿಗೆ ಪೆಂಡಿಂಗ್ ಸ್ಟೇಟಸಲ್ಲಿರುವಂಥ ಇವರ ಆರ್ಡರ್ ಬುಕ್ನ ನಿಯರ್ ಟು 2,40,000 ಹತ್ರ ವೆಹಿಕಲ್ಸ್ನ ಡೆಲಿವರಿ ಮಾಡಬೇಕಾಗಿದೆ. ಆ ಬ್ಯಾಕ್ಲಾಗ್ಸ್ ಆರ್ಡರ್ ಎಲ್ಲದನ್ನು ಈ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿ ಮೂಲಕ ಕಂಪ್ಲೀಟ್ ಮಾಡಿ ಫರ್ದರ್ ಆಗಿ ಸೇಲ್ಸ್ನ ಜಾಸ್ತಿ ಮಾಡ್ಕೊಳ್ಳೋ ಪ್ರಯತ್ನ ಮಾಡೋ ವಿಧವಾಗಿ ಮಹೇಂದ್ರ ಆ್ಯಂಡ್ ಮಹೇಂದ್ರ ಅವರು ಯೋಚನೆ ಮಾಡೋ ಥರ ಫೈನಾನ್ಷಿಯಲ್ ಪ್ಲಾಟ್ಫಾರ್ಮ್ಸಲ್ಲಿ ಡೇಟಾ ಕಾಣಿಸ್ತಾ ಇದೆ. ನೆಕ್ಸ್ಟು MTNL ಬಗ್ಗೆ ಮಾತಾಡ್ಕೋಬೇಕು. ಇಂಟರ್ಡೇ ಸೆಷನಲ್ಲಿ ಸ್ಟಾಕ್ ರ್ಯಾಲಿ ಆಗೋದಕ್ಕೆ ರೀಸನ್ ಗೌರ್ಮೆಂಟ್ ಕಮಿಟಿ ಅವರು BSNL ಜೊತೆ MTNLನ ಒಂದು ಮರ್ಜನ್ನ ಡಿಸೈಡ್ ಮಾಡ್ತಾ ಇದ್ದಾರೆ ಅಂತ. ಆ್ಯಂಡ್ ಈವನ್ ಗೌರ್ಮೆಂಟ್ ಅವರು ಇವರಿಗೆ 1,600 crores ಹತ್ರ ಅಲಾಟ್ ಮಾಡ್ತಾರೆ. ಆ್ಯಂಡ್ 17,570 crores ವ್ಯಾಲ್ಯೂ ಆಗುವಂಥ ಸವರನ್ ಗ್ಯಾರಂಟಿ ಬಾಂಡ್ಸ್ ಮೂಲಕ ಮನಿನ ರೈಸ್ ಮಾಡ್ತಾರೆ ಅನ್ನೋ ಥರ ಅದರ ರಿಲೇಟೆಡ್ ಆಗಿ MTNL ಅಪ್ಡೇಟ್ಸ್ ಕಾಣಿಸ್ತಾ ಇರೋ ಕಾರಣವಾಗಿ ಸ್ಟಾಕ್ ಇವತ್ತು ಮೂವ್ಗೆ ರೀಸನ್ ಆಗಿದೆ. ನೆಕ್ಸ್ಟು ಕ್ಯಾಂಪ್ ಸ್ಟಾಕ್ ಬಗ್ಗೆ ಮಾತಾಡ್ಕೋಬೇಕು. ಇವತ್ತು ಹೈ ವ್ಯಾಲ್ಯೂಮ್ಸಲ್ಲಿ ಸ್ಟಾಕ್ ಡೌನ್ ಸೈಡ್ಗೆ ಮೂವ್ ಆಗಿದೆ. ಆ್ಯಂಡ್ ಇದಕ್ಕೆ ರೀಸನ್ ಪರ್ಟಿಕ್ಯುಲರ್ಲಿ ಗೊತ್ತಾಗ್ತಿಲ್ಲ. ಆದರೆ ನಿಯರ್ಲಿ 3.8% ಹತ್ರ ಈಕ್ವಿಟಿ ಇನ್ ಟರ್ಮ್ಸ್ ಆಫ್ ಶೇರ್ಸ್ ಪರವಾಗಿ ನೋಡಿದ್ರೆ 18,60,000 ಹತ್ರ ಶೇರ್ಸು ಕಪಲ್ ಆಫ್ ಟ್ರೇಡ್ಸ್ನಲ್ಲಿ ಹ್ಯಾಂಡ್ಸ್ ಅಂತೂ ಚೇಂಜ್ ಆಗಿರೋ ಥರ ಈ ಟ್ರೇಡ್ಸ್ ಕಾರಣವಾಗಿ ಇಂಟರ್ಡೇ ಸೆಷನಲ್ಲಿ ಸ್ಟಾಕ್ ಫಾಲ್ ಆಗಿದೆ. ಬಟ್ ಹತ್ರ ಸೆಲ್ ಮಾಡ್ತಿರೋದು ಯಾರು ಆ್ಯಂಡ್ ಅದರ್ ಸೈಡ್ ಯಾರು ಇದರ ಬೈಯರ್ ಆಗಿರೋದು ಡೀಟೇಲ್ಸು ಪ್ರೆಸೆಂಟ್ ಇನ್ನೂ ಅಪ್ಡೇಟ್ ಆಗಿಲ್ಲ. ಮಾರ್ಕೆಟ್ ಕ್ಲೋಸ್ ಆದಮೇಲೆ NSEಯಲ್ಲಿ ಅದು ಅಪ್ಡೇಟ್ ಆಗುತ್ತೆ. ಇದರಲ್ಲಿ ಏನಾದರೂ ಬಿಗ್ ನೇಮ್ಸ್ ಇರ್ತಾ ಇದ್ರೆ ನಾನು ಅದು ನಿಮಗೆ ಟೆಲಿಗ್ರಾಮ್ನಲ್ಲಿ ಅಪ್ಡೇಟ್ ಮಾಡ್ತೀನಿ. ನೆಕ್ಸ್ಟ್ ಕಾನ್ಫಿಡೆನ್ಸ್ ಪೆಟ್ರೋಲಿಯಂ ಬಗ್ಗೆ ಮಾತಾಡ್ಕೋಬೇಕು. ಇಂಟರ್ಡೇನಲ್ಲಿ ಸ್ಟಾಕ್ ಮಾರ್ಕೆಟ್ ಡೌನ್ ಸೈಡ್ ಸ್ಲೈಡ್ ಆಗ್ತಾ ಇದ್ರೂ ಸ್ಟಾಕ್ ಇಂಟರ್ಡೇನಲ್ಲಿ ನಿಯರ್ ಟು 6% ವರೆಗೂ ರ್ಯಾಲಿ ಆಗಿದೆ. ಆ್ಯಂಡ್ ಮಾರ್ಕೆಟ್ ಜೊತೆಗೆ ಲಾಸ್ಟ್ 1 ಮಂತಿಂದಾನು ಐ ಥಿಂಕ್ 21% ಹತ್ರ ರ್ಯಾಲಿ ಆಗ್ತಿದೆ. ಆ್ಯಂಡ್ ಇವತ್ತು ಈ ಥರ ಮೂವ್ ಆಗೋದಕ್ಕೆ ರೀಸನ್ ಈ ಕಂಪನಿ ಚೇರ್ಮನ್ ಆ್ಯಂಡ್ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರುವಂಥ ನಿತಿನ್ ಅವರು CNG ಸಿಲಿಂಡರ್ ರಿಲೇಟೆಡ್ ಆಗಿ ಇವರಿಗೆ 300 crores ಆರ್ಡರು ಟಾಟಾ ಮೋಟಾರ್ಸ್ ಅಂಡ್ ಐಶರ್ ಮೋಟಾರ್ಸ್ ಅವರಿಂದ ಇದೆ ಅಂತ. ಆ್ಯಂಡ್ ಈ CNG ಡಿಮ್ಯಾಂಡ್ ಹೈಯರ್ ಸೈಡ್ ಇರ್ತಾ ಇರೋದು ಇವರಿಗೆ ಫರ್ದರ್ ಆಗಿ ಬಿಸ್ನೆಸ್ನ ಜಾಸ್ತಿ ಮಾಡುತ್ತೆ ಅಂತ. ಆ್ಯಂಡ್ ಇವರಿಗೆ ಪರ್ ಮಂತ್ 40,000 ಸಿಲಿಂಡರ್ಸ್ ಹತ್ರ ಮ್ಯಾನುಫ್ಯಾಕ್ಚರ್ ಮಾಡುವಂಥ ಕೆಪಾಸಿಟಿ ಇದೆ. ಅದರಲ್ಲಿ ಫಿಲ್ ಮಾಡೋದಕ್ಕೂ ರೀಸೆಂಟಾಗಿ ಗ್ಯಾಸ್ ಸಪ್ಲೈನಲ್ಲಿ ಡೈಲವ್ರ ಹತ್ರದಿಂದ ಸಿಗ್ತಿರೋ ಥರ ಇವ್ರು ಮಾಡ್ತಿರೋಂಥ ಕಮೆಂಟ್ಸು ರೀಸೆಂಟ್ ಟೈಮ್ಸಲ್ಲಿ ಮಾರ್ಕೆಟ್ ಜೊತೆಗೆ ಸ್ಟಾಕ್ ಬೆಳೆದಿದೆ. ಆ್ಯಂಡ್ ಇವತ್ತೂ ಬುಲಿಶ್ ಆಗೇ ಇದೆ. ಆ್ಯಂಡ್ ಅದೇ ಸೇಮ್ ಪಾಯಿಂಟ್ನಲ್ಲಿ ಅವ್ರು ಮಾಡಿರೋ ಕಮೆಂಟ್ಸನ್ನು ಪಾಸಿಟಿವ್ ಆಗಿರೋ ಕಾರಣವಾಗಿ ಮೇ ಬಿ ಸ್ಟೆಬಿಲಿಟಿ ಕಾಣಿಸಿದೇನೋ. ಬಟ್ ಓವರಾಲ್ ಆಗಿ ಸ್ಟಾಕ್ ಅಂತೂ ರೀಸೆಂಟ್ ಟೈಮ್ಸಲ್ಲಿ ಒನ್ ಡೈರೆಕ್ಷನಲ್ಲಿ ಟಾಪ್ ಸೈಡ್ಗಂತೂ ಮೂವ್ ಆಗ್ತಿದೆ. ನೆಕ್ಸ್ಟು ನಿಫ್ಟಿ ಆ್ಯಂಡ್ ಬ್ಯಾಂಕ್ ನಿಫ್ಟಿ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆಂಟು ಪ್ರೆಸೆಂಟ್ ಇರೋ ಲೆವೆಲ್ಸಿಂದ ಡೌನ್ ಸೈಡು 17,640 ಇಂಪಾರ್ಟೆಂಟ್ ಸಪೋರ್ಟಾಗಿ ಗಮನಿಸ್ತಾ ಇದ್ದೀನಿ. ಆ್ಯಂಡ್ ಅಪ್ ಸೈಡ್ಗೆ ಹೋಗ್ತಾ ಇದ್ರಿ ಇಮಿಡಿಯೇಟ್ ಆಗಿ 17,800 ಈ ಥರ ಫಾಲ್ ಆದಾಗ್ಲೂ ಆ ಝೋನ್ ಅಬೋವ್ ಬರಬೇಕಂತ ಪ್ರಯತ್ನ ಮಾಡಿದ್ದು ಪ್ರತಿ ಸಲಿನೂ ನಮಗೆ ರೆಸಿಸ್ಟೆಂಟ್ ಕಾಣಿಸಿದೆ ಮಾರ್ಕೆಟಲ್ಲಿ ಆ ಲೆವೆಲ್ ಹತ್ರ. ಆ್ಯಂಡ್ ಇಂಪಾರ್ಟೆಂಟ್ ರೆಸಿಸ್ಟೆಂಟ್ನ ಅಬೋವ್ನು 17,850 ಇಂಪಾರ್ಟೆಂಟ್ ರೆಸಿಸ್ಟೆಂಟ್ ಆಗಿ ಗಮನಿಸ್ತಾ ಇದ್ದೀನಿ. ಬಟ್ ಒನ್ಸ್ ಈ ಲೆವೆಲ್ ಕ್ರಾಸ್ ಆದರೆ 17,950 ಇಮಿಡಿಯೇಟ್ ರೆಸಿಸ್ಟೆಂಟ್ ಆಗಿ ಇವತ್ತು ನಮಗೆ ಒನ್ ಡೈರೆಕ್ಷನಲ್ಲಿ ಫಾಲ್ ಆದಾಗ್ಲೂ ಬಿಲೋ 17,950 ಕ್ಯಾಂಡಲ್ ಕ್ಲೋಸ್ ಆದಮೇಲೆ ಒಂದು ಫ್ರೀ ಫಾಲ್ ನಮಗೆ ಕಾಣಿಸಿದೆ. ಬಿಕಾಸ್ ಪ್ರೀವಿಯಸ್ಲಿನೂ ಈ ಲೋವರ್ ಲೆವೆಲ್ ಸಪೋರ್ಟ್ ತೊಗೊಂಡಾಗ ರ್ಯಾಲಿ ಆಗಬೇಕಂತ ಅಂದ್ಕೊಂಡು ಪ್ರತಿ ಸಲಿನೂ ಇಲ್ಲಿಂದಾನೇ ಫಾಲ್ ಆದಾಗ ಇನ್ನೊಂದು ಮೇಜರ್ ಲೆವೆಲ್ ಇಲ್ಲದೆ ಇರೋದು ಸಿಗ್ನಿಫಿಕೆಂಟ್ ಫಾಲ್ಗೆ ರೀಸನ್ ಆಗಿದೆ. ಅದರಿಂದ ಇಲ್ಲಿಂದ ರ್ಯಾಲಿ ಆಗೋವಾಗ್ಲೂ ಅಬೋವ್ 17,850 17,950 ನಾವು ಮಾರ್ಕೆಟಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಈವನ್ ಬ್ಯಾಂಕ್ ನಿಫ್ಟಿನೂ ಇವತ್ತು ಗಮನಿಸಿದ್ರೆ ಓಪನಿಂಗು ರೆಸಿಸ್ಟೆಂಟ್ ಹತ್ರ ಓಪನ್ ಆಗ್ತಾ ಆ್ಯಂಡ್ ಫಾಲ್ ಆಗ್ತಾ ಅನ್ನೋದು ಪ್ರತಿ ಸಲಿನೂ ರೆಸಿಸ್ಟೆಂಟ್ ಹತ್ರ ಕನ್ಸಾಲಿಡೇಟ್ ಆಗ್ತಾ ಅಗೈನ್ ಸೆಲ್ಲಿಂಗ್ ಪ್ರೆಷರು ಬ್ಯಾಂಕ್ ನಿಫ್ಟಿನಲ್ಲಿ ಕಾಣಿಸ್ತಾ ಇಂಪಾರ್ಟೆಂಟ್ ಸಪೋರ್ಟ್ ಹತ್ರನೇ ಕ್ಲೋಸ್ ಆಗಿದೆ. ಇಲ್ಲಿಂದ ಫರ್ದರ್ ಆಗಿ ಫಾಲ್ ಆಗ್ತಾ ಇದ್ರೆ 38,740 ಬಟ್ ಈ ಲೆವೆಲ್ನು ಕ್ರಾಸ್ ಮಾಡಿ ಡೌನ್ ಸೈಡ್ ಬರ್ತಾ ಇದ್ರೆ 38,340 ಇಂಪಾರ್ಟೆಂಟ್ ಸಪೋರ್ಟಾಗಿ ಗಮನಿಸ್ತಾ ಇದ್ದೀನಿ. ಆ್ಯಂಡ್ ಅಪ್ ಸೈಡು 39,330. ಇನ್ನು ಆಪ್ಷನ್ ಚೈನ್ ಡೇಟಾ ಅಲ್ಲಿ 17,500 to 18,000 ಇನ್ ಬಿಟ್ವೀನ್ ರೇಂಜ್ ಕಾಣಿಸ್ತಾ ಇದೆ. ಇದು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಈ ವಿಡಿಯೋನಲ್ಲಿ ನಾವು ಶೇರ್ ಮಾಡಿರೋಂಥ ಕಂಟೆಂಟ್ ವ್ಯಾಲ್ಯೂಬಲ್ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ನ ಲೈಕ್ ಮಾಡಿ, ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಬೆಲೈಕಾನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ಸ್ ಆಕ್ಟಿವೇಟ್ ಮಾಡ್ಕೊಳ್ಳಿ. ಈ ಡೇಟಾ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಯೂಸ್ ಆಗುತ್ತಂದರೆ ಶೇರ್ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಥ್ಯಾಂಕ್ ಯು.